back to my channel Lavanya's Life Book. ನಾನು ಲಾವಣ್ಯ ಶಾಸ್ತ್ರಿ. I hope everyone is doing good. ಇವತ್ತು ಡಿಸೆಂಬರ್ 31st 2024. ಸೊ ಇವತ್ತು ಲಾಸ್ಟ್ ಡೇ ಆಫ್ ದ ಇಯರ್ ಆ್ಯಂಡ್ ಒಂಥರ ಖುಷಿ, ಒಂಥರ ಏನಂತಾರೆ ಲೈಕ್ 2024 ಒಂಥರ ಎಲ್ಲ ಮಿಕ್ಸ್ಡ್ ಆಗಿತ್ತು. ಸ್ವಲ್ಪ ಟೆನ್ಷನ್, ಸ್ವಲ್ಪ ಖುಷಿ, ಸ್ವಲ್ಪ ಎಲ್ಲ ಥರನೂ ಮಿಕ್ಸ್ಡ್ ಆಗಿತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಹೋಪ್ಫುಲಿ 2025 ಚೆನ್ನಾಗಿರಲಿ ಎಲ್ರಿಗೂ, ಆ್ಯಂಡ್ ನಮಗೂ ಚೆನ್ನಾಗಿರಲಿ, ಹಾಗೆ ಎಲ್ರಿಗೂ ಚೆನ್ನಾಗಿರಲಿ ಅಂತ ಹೇಳ್ತಾ ಇವಾಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವಾಗ ಟೈಮ್ ಬಂದು 11 ಗಂಟೆ, ಡಿಸೆಂಬರ್ 31st. ನಾನು ಇವಾಗ ಏನಪ್ಪ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದರೆ, ನಾಳೆ ನನ್ನ ಮಗಳ ಬರ್ಡೇ, ಚೋಟುದು ನಾಳೆ ಫಸ್ಟ್ ಇಯರ್ ಬರ್ಡೇ. ಸೊ ಹೋದ ವರ್ಷ ಇಷ್ಟೊತ್ತಿಗೆ ನಾನು ಆಲ್ರೆಡಿ ಅಡ್ಮಿಟ್ ಆಗಿದ್ದೆ ಡೆಲಿವರಿಗೋಸ್ಕರ. ಆ್ಯಂಡ್ ಒಂಥರ ಎಕ್ಸೈಟಿಂಗ್ ಆಗಿದೆ. ನಾಳೆ ಅವಳದು ಫಸ್ಟ್ ಇಯರ್ ಬರ್ಡೇ. ಆ್ಯಕ್ಚುಲಿ ನಾವು ಏನೂ ಸೆಲೆಬ್ರೇಟ್ ಮಾಡ್ತಿಲ್ಲ, ಬಿಕಾಸ್ ಆಫ್ ಸಮ್ XYZ ರೀಸನ್ಸ್ ನಾವೇನು ಸೆಲೆಬ್ರೇಟ್ ಮಾಡ್ತಿಲ್ಲ. ಏನಂದರೆ ಅವಳು ಫಸ್ಟ್ ಇಯರ್ ಬರ್ಡೇ ದಿನ ನಮ್ಮ ಗುರುಗಳ ಆಶೀರ್ವಾದ ಅವಳಿಗೆ ಸಿಗಲಿ ಅನ್ನೋ ಒಂದೇ ಕಾರಣಕ್ಕೆ ನಾವು ಶೃಂಗೇರಿಗೆ ಹೊರಟಿದ್ದೀವಿ. ಆ್ಯಸ್ ಯೂಶುವಲ್ ಶೃಂಗೇರಿ ಅಂದರೆ ಅದೊಂಥರ ಎಮೋಷನ್ ನಮಗೆ. ಸೊ ಹಾಗಾಗಿ ನಮ್ಮ ಚೋಟು ಬರ್ಡೇ ಸಲುವಾಗಿ ನಾವು ಶೃಂಗೇರಿಗೆ ಹೊರಟಿದ್ದೀವಿ. ಆ್ಯಂಡ್ ನಮ್ಮದು ಟಿಕೆಟ್ಸ್ ಬುಕ್ ಆಗಿದೆ. ಇಲ್ಲಿಂದ ಶೃಂಗೇರಿಗೆ ಇವತ್ತು ಹೊರಟು ನಾಳೆ ಗುರುಗಳ ದರ್ಶನ ಮಾಡಿ ಮತ್ತು ವಾಪಸ್ ಬೆಂಗಳೂರಿಗೆ ಬರೋದು. ಸೊ ಇದು. ಆ್ಯಂಡ್ ಇವತ್ತೊಂದು ಸಿಕ್ಕಾಬಟ್ಟೆ ಕೆಲಸ, ಆಫೀಸ್ ಕೆಲಸ, ಒಂದೇ ಉಸಿರು ಕೆಲಸ ಮಾಡಿ ಸೊ ಫೈನಲಿ ಲಾಗೌಟ್ ಆಗಿ ಇವಾಗ ಹೊರಟಿದ್ದೀವಿ. ಆ್ಯಂಡ್ ಎಲ್ರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಿದ್ದೀನಿ. ಅಡ್ವಾನ್ಸ್ ಏನಿಲ್ಲ, ಈ ವಿಡಿಯೋ ನಾನು ಅಪ್ಲೋಡ್ ಮಾಡೋ ಅಷ್ಟೊತ್ತಿಗೆ ಆಲ್ರೆಡಿ ನ್ಯೂ ಇಯರ್ ಆಗೋಗಿರುತ್ತೆ. ಸೊ ಈ ಹೊಸ ವರ್ಷ ಎಲ್ರಿಗೂ ಒಳ್ಳೇದು ಮಾಡಲಿ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾನು ಮಾಡೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ. ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ರಾಗ್ನಿ, ಹಾಯ್. ಚೋಟು, ಚೋಟು ಮಗನೇ. ಇದು ನಮ್ಮ ಬರ್ಡೇ ಬೇಬಿ ಅಂತಿದೆ. ಇದು ನಮ್ಮ ಮನೆಯವರು ಬಟ್ಟೆ ಎಲ್ಲ ಪ್ಯಾಕ್ ಮಾಡೋಣ ಅಂತ ಈ ಥರ ಕಿಟ್ ಬ್ಯಾಗ್ ತೆಗೆದ್ರೆ ನನ್ನ ಮಗಳು ಅದ್ರೊಳಗೆ ಕೂರಿಸ್ಬಿಟ್ಟು ಈ ಥರ ಆಟ ಆಡಿಸ್ತಾ ಇದ್ರು. ಎಷ್ಟು ಕ್ಯೂಟಾಗಿ ಅನ್ನಿಸ್ತಾ ಇತ್ತು. ಹೋಗಿ ಶಂಕರ್ ತಾತಗೆ ಬಾಯ್ ಹೇಳ್ಬಿಟ್ಟು ಹೋಗು, ದೇವ್ರ ನಮಸ್ಕಾರ ಮಾಡು. ಬಾ. ನಾನು ಆಗಲೇ ಹೇಳ್ದಂಗೆ ಶೃಂಗೇರಿ ಅಂದ್ರೇ ಒಂದು ಎಮೋಷನ್. ಶೃಂಗೇರಿಗೆ ಹೋಗಬೇಕು ಅಂದರೆ ಅದೇನೋ ಖುಷಿ, ಅದೇನೋ ಒಂದು ಎಕ್ಸೈಟ್ಮೆಂಟ್. ಆ್ಯಂಡ್ ಅವತ್ತು ಡಿಸೆಂಬರ್ 31st ಆಗಿದ್ದರಿಂದ ಫುಲ್ ಎಲ್ಲ ಕಡೆ ಟ್ರಾಫಿಕ್ ಜಾಮ್, ಹಾಗೆ ಟ್ರಾಫಿಕ್ ಪೊಲೀಸೆಲ್ಲ ಅಲ್ಲೇ ನಿಂತ್ಕೊಂಡಿದ್ರು. ಆ್ಯಂಡ್ ಹೇಗೋ ನಾವು ನಮ್ಮ ಬಸ್ ಕ್ಯಾಚ್ ಮಾಡಿದ್ವಿ. ಆ್ಯಂಡ್ ಬಸ್ ಬಂದ ತಕ್ಷಣ ನನ್ನ ಮಕ್ಕಳಿಬ್ಬರು ಮಲಗಿಬಿಟ್ರು. ಇವಾಗ ನಾವು ನಮ್ಮ ಜರ್ನಿನ ಶೃಂಗೇರಿ ಕಡೆ ಸ್ಟಾರ್ಟ್ ಮಾಡಿದ್ದೀವಿ. ಹಾಗೆ ಇಲ್ಲಿ ಮಧ್ಯದಲ್ಲಿ ಒಂದು ಬ್ರೇಕ್ ಕೊಟ್ಟಿದ್ದರು. ಆವಾಗ ಸುಮ್ಮನೆ ಇಳಿದು ಸ್ವಲ್ಪ ಹಾಗೆ ಥಂಡಿ ವೆದರಲ್ಲಿ ಸುಮ್ಮನೆ ನಿಂತ್ಕೊಂಡಿದ್ದೆ. ಚೆನ್ನಾಗಿ ಅನ್ನಿಸ್ತಾ ಇತ್ತು. ನಾವು ಶೃಂಗೇರಿಗೆ ಬಂದು ತಲುಪಿದಾಗ ಬೆಳಗ್ಗೆ 5:30 ಆಗಿತ್ತು. ಎದ್ದಿದ ತಕ್ಷಣ ಈ ಥರದ್ದು ಒಂದು ವ್ಯೂ ಎಷ್ಟು ಖುಷಿ ಆಯಿತು ಅಂದರೆ ಸಖತ್ ಖುಷಿ ಆಯಿತು. ಅದು ನ್ಯೂ ಇಯರ್ ದಿನ. ಆ್ಯಂಡ್ ಇಲ್ಲಿ ಧ್ಯಾನೇಶ್ವರಿ ಸಪ್ತಾಹ ಅಂತ ಒಂದು ಪ್ರೋಗ್ರಾಮ್ ನಡೀತಿತ್ತು. ಅದ್ರ ಸಲುವಾಗಿ ರೂಮ್ಸ್ ಎಲ್ಲ ಫುಲ್ ಆಗಿಬಿಟ್ಟಿತ್ತು. ಬಟ್ ಹೇಗೋ ಒಂದು ಮಕ್ಕಳಿದ್ದಾರೆ ಅಂತ ಅಡ್ಜಸ್ಟ್ ಮಾಡಿ ಒಂದು ರೂಮ್ ಕೊಟ್ಟರು. ಆ್ಯಂಡ್ ಇಲ್ಲಿ ನೋಡಿ ಇವ್ರು ಯಾರೋ ರಂಗೋಲಿ ಹಾಕ್ತಾ ಇದ್ದಾರೆ. ಎಷ್ಟು ಅದೃಷ್ಟವಂತರಲ್ಲ, ಬೆಳಗ್ಗೆ ಎದ್ದಿದ ತಕ್ಷಣ ಈ ಥರ ದೇವಸ್ಥಾನದ ಮುಂದೆ ಈ ಥರ ರಂಗೋಲಿ ಹಾಕೋದು, ಇದೆಲ್ಲ ಒಂಥರ ಪಾಸಿಟಿವಿಟಿ. ತುಂಬ ಚೆನ್ನಾಗಿತ್ತು. ನಮ್ಮ ನ್ಯೂ ಇಯರ್ ಈ ಥರ ಸ್ಟಾರ್ಟ್ ಆಯಿತು. ರೂಮಿಗೆ ಬಂದಿದ್ದ ತಕ್ಷಣ ನನ್ನ ಮಕ್ಕಳು ಇಬ್ಬರೂ ಫುಲ್ಲು ಹಿಂಗೆ ಬೆಡ್ ಮೇಲೆ ಉಳ್ಳಾಡ್ತಾ ಇದ್ರು. ಹಲೋ, ಗುಡ್ ಮಾರ್ನಿಂಗ್, ಹ್ಯಾಪಿ ನ್ಯೂ ಇಯರ್. ನಾವು ಶೃಂಗೇರಿ ಬಂದು ತಲುಪಿದ್ದೀವಿ ಆಲ್ರೆಡಿ. ಆ್ಯಂಡ್ ಎಷ್ಟೊತ್ತಿಗೆ ರೀಚ್ ಆದ್ವಿ ಅಂದರೆ ಬೆಳಗ್ಗೆ 5:30. ಬಸ್ ಇಳಿದಿದ್ದ ತಕ್ಷಣ ಶೃಂಗೇರಿದು ದೊಡ್ಡ ಗೋಪುರ ಮುಂದೆ ಇಳಿದಿದ್ದು ಸಖತ್ ಖುಷಿ ಆಯಿತು.
ಹೊಸ ವರ್ಷ ಹೋಪ್ಫುಲಿ ಈ ವರ್ಷ ಅಂದರೆ ಕ್ಯಾಲೆಂಡರ್ ವರ್ಷ, ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಯುಗಾದಿ ಹಬ್ಬ ನಮಗೆ ಹೊಸ ವರ್ಷ ಅಲ್ವಾ. ಸೊ ಕ್ಯಾಲೆಂಡರ್ ವರ್ಷದ ಪ್ರಕಾರ ಹೋಪ್ಫುಲಿ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡು ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ವಿಶ್ ಮಾಡ್ತಾ ನಮ್ಮ ಈ 2025ನ ಓಕೆ ನಮ್ಮ ರಾಜ್ಞೆ ಫುಲ್ ಎಕ್ಸೈಟೆಡ್ ಆಗಿಬಿಟ್ಟಿದ್ದಾಳೆ. ಇವಾಗ ರೂಮಿಗೆ ಬಂದ್ವಿ ನಾವು. ಸೊ ಇಲ್ಲಿ ಮಲ್ಕೋತೀನಿ ಅಲ್ಲಿ ಮಲ್ಕೋತೀನಿ ಅಂತ ಫುಲ್ಲು ಆಟ ಆಡ್ತಾ ಇದ್ದಾರೆ. ಆ್ಯಂಡ್ ನಮ್ಮ ಬರ್ಡೇ ಬೇಬಿ ಸಹ ಇದ್ದಾಳೆ. ಸೊ ಇವಾಗ ಇಲ್ಲಿ ಬಂದಿದ್ದೀವಿ ಆ್ಯಂಡ್ ಸ್ನಾನ ಮಾಡಿ ಎಲ್ಲ ರೆಡಿಯಾಗಿ ಮತ್ತೆ ದರ್ಶನಕ್ಕೆ ಹೋಗಬೇಕು. ಏ ಚೋಟಿ ಹ್ಯಾಪಿ ಬರ್ಡೇ ಹೇಳ್ತಾ ಇದ್ದಾಳೆ ಅಕ್ಕ. ಥ್ಯಾಂಕ್ ಯು ಹೇಳು ಚಿನಿ ಬೈಲಿ. ಚೋಟು ಆಸೆ ಮಾಡ ಅಕ್ಕಗೆ. ಹ್ಯಾಪಿ ಬರ್ಡೇ ಚೋಟು ಮಗನೇ. ಏನು ಜಿಬಿ 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 ಚೋಟು. ಬಬ್ಬು ಬಂದಮೇಲೆ ಪಾಪು ಸ್ನಾನ. ಹ್ಯಾಪಿ ಬರ್ಡೇ ಚೋಟು ಬಂದಿದ್ದೀವಿ. ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ. ಚೋಟುಗೆ ರಾಜ್ನಿಗೆ ಇಬ್ರಿಗೂ ಸ್ನಾನ ಮಾಡಿಸಿ ನಾವು ಎಲ್ಲ ರೆಡಿಯಾಗಿ ಇಲ್ಲಿ ನೋಡಿ ನನ್ನ ಮಗಳಿಗೆ ಈ ಥರ ಹೊಸ ಡ್ರೆಸ್ ಹಾಕಿ ಹೀಗೆ ಇವಾಗ ಅವಳು ಸ್ವಲ್ಪ ಹೆಜ್ಜೆ ಇಡ್ತಾಳೆ. ಸೊ ಹಾಗಾಗಿ ಅವಳಿಗೆ ನಿಲ್ಲಿಸ್ಬಿಟ್ಟು ನಡಿ ಅಂತ ಹೇಳ್ತಾ ಇದ್ರೆ ಹಾಗೆ ನಿಧಾನಕ್ಕೆ ಒಂದೊಂದೇ ಹೆಜ್ಜೆ ಇಟ್ಕೊಂಡು ಹಾಗೆ ಮುಂದಕ್ಕೆ ಬರ್ತಾಯಿದ್ಲು. ಸಖತ್ ಕ್ಯೂಟಾಗಿ ಅನ್ನಿಸ್ತಾ ಇತ್ತು ಇದು ನೋಡ್ತಾ ಇದ್ರೆ. ಇಲ್ಲಿ ನಮ್ಮ ಬರ್ಡೇ ಬೇಬಿ ರೆಡಿಯಾಗಿದ್ದಾಳೆ. ಇವಾಗ ಟೈಮ್ ಬಂದು 8:45 ಇವಾಗ ನಾವು ಎಲ್ಲರೂ ರೆಡಿ ಆಗಿದ್ದೀವಿ. ನೀಚಿ ಬಂದರೆ ಇವಾಗ ನಾವೆಲ್ಲರೂ ರೆಡಿ ಆಗಿದ್ದೀವಿ ಆ್ಯಂಡ್ ರೆಡಿಯಾಗಿ ದರ್ಶನಕ್ಕೆ ಹೋಗಬೇಕು. ಸೊ ಕೀಪ್ ವಾಚಿಂಗ್. ಇವಾಗ ಫಸ್ಟು ಹೋಗಿ ಬ್ರೇಕ್ಫಾಸ್ಟ್ ಏನಾದ್ರು ತಿನ್ನಬೇಕು. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವಾಗ್ತಾ ಇದೆ. ಸೊ ಅದಾದಮೇಲೆ ನೆಕ್ಸ್ಟು ಹೋಗ್ತಾ ಶೇರ್ ಮಾಡ್ತೀನಿ. ಇಲ್ಲಿ ನಮ್ಮ ರಾಗ್ನಿ ಮತ್ತು ಚೋಟು ಇಬ್ಬರು ಟ್ವಿನ್ನಿಂಗ್. ಇವಾಗ ನಾವಿಲ್ಲಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ನಾವು ನೆಕ್ಸ್ಟ್ ದರ್ಶನಕ್ಕೆ ಅಂತ ಹೊರಟ್ವಿ. ನಾನು ಆಗಲೇ ಹೇಳಿದ್ನಲ್ಲ, ಇಲ್ಲಿ ಧ್ಯಾನೇಶ್ವರಿ ಸಪ್ತಾಹ ಅಂತ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ಸೊ ಅದರ ಸಲುವಾಗಿ ಇಲ್ಲಿ ಎಲ್ಲ ಗುರುಗಳಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಇದು ಧ್ಯಾನೇಶ್ವರಿ ಸಪ್ತಾಹದ ಲಾಸ್ಟ್ ಡೇ. ಸೊ ಇವಾಗ ಗುರುಗಳು ಬರ್ತಾರೆ ಅಂತ ಎಲ್ಲರೂ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ನಾನು ಹೇಳಿದ್ನಲ್ಲ, ಇದೆ ಅಖಂಡ ಸಂಕೀರ್ತನ ಮೇಳ ಧ್ಯಾನೇಶ್ವರಿ ಸಪ್ತಾಹ. ಇದು ಲಾಸ್ಟ್ ಡೇ ಆಗಿರೋದ್ರಿಂದ ಗುರುಗಳು ಇಲ್ಲಿ ಬಂದು ಅನುಗ್ರಹ ಭಾಷಣ ಎಲ್ಲ ಮಾಡಿ ಅದಾದಮೇಲೆ ನೆಕ್ಸ್ಟು ದರ್ಶನಕ್ಕೆ ಅಂತ ನರಸಿಂಹವನಕ್ಕೆ ಬಂದರು. ಸೊ ನಾವಿಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದು ವೆಯ್ಟ್ ಮಾಡಿ ಅದಾದಮೇಲೆ ನೆಕ್ಸ್ಟು ಶಾರದಾಂಬೆ ದರ್ಶನ ಮಾಡಿ ಇಲ್ಲಿ ವಿದ್ಯಾಶಂಕರ ದೇವಸ್ಥಾನದ ಹತ್ರ ಕೂತ್ಕೊಂಡು ಸ್ವಲ್ಪ ಹೊತ್ತು ಹೀಗೆ ಫೋಟೋಸ್ ಎಲ್ಲ ತೆಗೆದ್ವಿ. ಆ್ಯಂಡ್ ಇಲ್ಲಿ ಹೊರಗಡೆ ಆನೆ 2 ಆನೆ ಕರ್ಕೊಂಡು ಬಂದಿದ್ದರು. ಇವಾಗ ನಮ್ಮ ಚೋಟುಗೆ ಅದ್ರ ಹತ್ರ ಆಶೀರ್ವಾದ ಮಾಡಿಸ್ತಾ ಇದ್ವಿ. ಅವಳು ಒಂಚೂರು ಹೆದರ್ಕೋಬೋದೇನೋ ಅಂದ್ಕೊಂಡ್ವಿ, ಬಟ್ ಅವಳು ನಗ್ತಾ ಇದ್ಲು ನೋಡಿ. ಆ್ಯಂಡ್ ಇದೆಲ್ಲ ಆದಮೇಲೆ ಹಾಗೆ ಇಲ್ಲಿ ಎಲ್ಲ ದೇವರ ದರ್ಶನ ಮಾಡಿ ಮತ್ತೆ ನಾವು ಗುರುಗಳ ದರ್ಶನ ಮಾಡಲಿಕ್ಕೆ ಅಂತ ಹೊರಟ್ವಿ.
ಹಲೋ, ಗುಡ್ ಈವ್ನಿಂಗ್. ಬೆಳಗ್ಗೆ ಗುರುಗಳ ದರ್ಶನ ಆಯಿತು. ಆ್ಯಂಡ್ ನಮ್ಮ ಗುರುಗಳು ನಮ್ಮ ಚೋಟುಗೆ ಆಶೀರ್ವಾದ ಮಾಡಿದ್ರು ಅವಳ ಬರ್ಡೇ ದಿನ. ಸೊ ಅಷ್ಟೇ, ಚೆನ್ನಾಗಿತ್ತು. ಆ್ಯಂಡ್ ಹಾಗೆ ಮಠದಲ್ಲಿ ಊಟ ಮಾಡಿಕೊಂಡು ಬಂದ್ವಿ. ಆ್ಯಂಡ್ ತುಂಬ ಬಿಸಿಲಿತ್ತು, ಹಾಗಾಗಿ ಸ್ವಲ್ಪ ಟಯರ್ಡ್ ಆಯಿತು ಅಂತ ಬಂದು ಮಲ್ಕೊಂಡು ಎದ್ದು ಇವಾಗ ಮತ್ತೆ ನಾವು ಸಂಜೆ ಹೋಗ್ತಾ ಇದ್ದೀವಿ. ಇವಾಗ ಸ್ವಲ್ಪ ಲೈಟಾಗಿ ಹೊಟ್ಟೆ ಹಸಿವಾಗ್ತಿದೆ. ಸೊ ಏನಾದ್ರು ತಿಂದ್ಬಿಟ್ಟು ನೆಕ್ಸ್ಟು ರಾತ್ರಿ ಚಂದ್ರಮೌಳೇಶ್ವರ ಸ್ವಾಮಿ ಪೂಜೆ ಇದೆ ಅಲ್ಲ, ಸೊ ಅದಕ್ಕೆ ಹೋಗಬೇಕು ಅಂತ ಇವಾಗ ಹೊರಟಿದ್ದೀವಿ. ನಮ್ಮ ಚೋಟು ಇವಾಗ ಮಲಗಿದ್ಲು, ಸೊ ಇನ್ನು ಸ್ವಲ್ಪ ನಿದ್ದೆ ಮಬ್ಬಲ್ಲೇ ಇದ್ದಾಳೆ. ಸೊ ಇವಾಗ ಹೋಗ್ತಾ ಇದ್ದೀವಿ, ಬನ್ನಿ ಶೇರ್ ಮಾಡ್ತೀನಿ. ಇಲ್ಲಿ ಮಾರುತಿ ಟಿಫನ್ ಸೆಂಟರ್ ಇದೆ ಅಲ್ಲ, ಸೊ ಇಲ್ಲಿ ಬಂದ್ವಿ. ಬಟ್ ಇದು ಒಂದು 2-3 ಅಂಗಡಿ ಪಕ್ಕಕ್ಕೆ ಶಿಫ್ಟ್ ಆಗಿತ್ತು, ಹೊಸದಾಗಿ ಮಾಡಿದ್ದಾರೆ, ಸ್ವಲ್ಪ ದೊಡ್ಡದಾಗಿ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಬಂದು ನಾವು ಸ್ವಲ್ಪ ಲೈಟಾಗಿ ತಿಂಡಿ ತಿಂದ್ಕೊಂಡು ಮತ್ತೆ ನಾವು ಚಂದ್ರಮೌಳೇಶ್ವರ ಸ್ವಾಮಿ ಪೂಜೆಗೆ ಹೊರಟ್ವಿ. ಹಲೋ ಎವ್ರಿವಾನ್, ಗುಡ್ ಮಾರ್ನಿಂಗ್. ಇದು January 2nd. ಇವಾಗ ರಾತ್ರಿ ಇಲ್ಲೇ ಶೃಂಗೇರಿಯಲ್ಲಿ ಚಂದ್ರಮೌಳೇಶ್ವರ ಸ್ವಾಮಿ ಪೂಜೆ ಮುಗಿಸ್ಕೊಂಡು ಬಂದು ನಿದ್ದೆ ಮಾಡಿ ಬೆಳಗ್ಗೆ ಎದ್ದು ರೆಡಿ ಆಗಿದ್ದೀವಿ. ಆ್ಯಂಡ್ ಇವಾಗ ನಾವು ಇನ್ನೂ ಸ್ವಲ್ಪ ಟೈಮ್ ಇದೆ ನಮಗೆ. ನಮ್ಮದು ಬಸ್ ರಿಸರ್ವೇಷನ್ ಆಗಿರೋದು ರಾತ್ರಿಗೆ. ಸೊ ಅಲ್ಲಿ ತನಕ ಇಲ್ಲಿ ಇನ್ನೇನು ಮಾಡೋದು ಅಂತ ಅಂದ್ಕೊಂಡು ಇಲ್ಲೇ ಹತ್ತಿರದಲ್ಲೇ ಹರಿಹರಪುರ ಮಠ ಇದೆ ಅಲ್ಲ, ಸೊ ಅಲ್ಲಿ ಚೆನ್ನಾಗಿದೆ ಅಂದೇನೋ, ಹ್ಯಾಂಗಿಂಗ್ ಬ್ರಿಡ್ಜು, ಹಾಗೆ ನರಸಿಂಹಸ್ವಾಮಿ ದೇವಸ್ಥಾನ ಏನೇನೋ ಇದೆ ಅಂತ ನೋಡಿದ್ವಿ. ಸೊ ಅದಕ್ಕೆ ಇಲ್ಲಿ ಹರಿಹರಪುರ ಮಠಕ್ಕೆ ಹೋಗಿ ಬರೋಣ ಅಂತ ಎಲ್ಲರೂ ರೆಡಿಯಾಗಿದ್ದೀವಿ. ಆ್ಯಂಡ್ ಇಲ್ಲಿ ನೋಡಿ ನಮ್ಮ ರಾಜ್ಞಿ ಇಳುತ್ತಾ ಇದ್ದಾಳೆ. ಚೋಟು ಹಾಯ್. ಚೋಟು ಹ್ಯಾಪಿ ಬರ್ತ್ಡೇ. ಅಮ್ಮ ಕೊಡು, ನಾನು ವಿಡಿಯೋ ಮಾಡ್ತೀನಿ. ನಮ್ಮ ರಾಜ್ಞಿ ಬ್ಲಾಗ್ ಮಾಡ್ತಾಳಂತೆ, ಅದಕ್ಕೆ ನಾನು ವಿಡಿಯೋ ಮಾಡ್ತೀನಿ ಅಂತಿದ್ದಾಳೆ. ಸೊ ಇವಾಗ ಇರು ಬಂಗಾರಿ, ಇವಾಗ ಹೊರಡ್ತಾ ಇದ್ದೀವಿ. ಆಲ್ಮೋಸ್ಟ್ 9:09 ಅಷ್ಟಾಗಿದೆ. ಇವಾಗ ಹೋಗಿ ನಾವು ತಿಂಡಿ ತಿಂದ್ಕೊಂಡು ಇಲ್ಲಿಂದ ಹರಿಹರಪುರ ಮಠಕ್ಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಶೇರ್ ಮಾಡ್ತೀನಿ ಹೋಗ್ತಾ ಹೋಗ್ತಾ. ನಾವಿಲ್ಲಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಅಂತ ಬಂದ್ವಿ. ಇದು ಯಾವುದೋ ಹೋಟೆಲ್, ಉಡುಪಿ ಉಪಹಾರ ಅಂತ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು, ಒಳ್ಳೆ ಮನೆ ಅಡುಗೆ ಥರನೇ ಇತ್ತು ಹೇಳಬೇಕಂದ್ರೆ ಟೇಸ್ಟ್ ವೈಸ್. ಆ್ಯಂಡ್ ಇವಾಗ ನಾವಿಲ್ಲಿ ಮತ್ತೆ ವಾಪಸ್ ಬಂದಿದ್ದೀವಿ. ಏನಂದರೆ ಇಲ್ಲಿ ಹರಿಹರಪುರಕ್ಕೆ ಹೋಗೋಣ ಅಂತ ಬಸ್ಸಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ 2 ಹಸು ಬಂದಿತ್ತು. ನಮ್ಮ ಚೋಟು ಎಷ್ಟು ಚೆನ್ನಾಗಿ ಅದನ್ನು ಮುಟ್ತಾಯಿದ್ಲು, ಒಂದು ಸ್ವಲ್ಪನೂ ಹೆದರ್ಕೊಂಡಿಲ್ಲ. ಅದನ್ನು ಮುಟ್ಟೋದು ನಗೋದು, ಮುಟ್ಟೋದು ನಗೋದು ಹಿಂಗೆ ಮಾಡ್ತಾಯಿದ್ಲು. ಸಕ್ಕತ್ ಎಂಜಾಯ್ ಮಾಡ್ತಾಯಿದ್ಲು ಹಸುಗಳನ್ನ ಮುಟ್ಬಿಟ್ಟು. ಇಲ್ಲಿ ಹಾಗೆ ನದಿ ಕಡೆಯಿಂದ ಆನೆಗಳು ಸಹ ಬರ್ತಾ ಇತ್ತು. ನಮ್ಮ ರಾಜ್ಞಿ ನೋಡಿ ಸಖತ್ ಎಂಜಾಯ್ ಮಾಡ್ತಾ ಇದ್ಲು. ಆದರೆ ಹಿಂದಿನ ದಿನ ನಾವಲ್ಲಿ ಒಳಗಡೆ ಆಶೀರ್ವಾದ ಮಾಡಿಸೋಣ ಬಾ ರಾಜ್ಞಿ ಅಂತಂದರೆ, ಇಲ್ಲ ಬೇಡ ನಂಗೆ ಭಯ ಆಗುತ್ತೆ ಅಂತ ಇದ್ಲು. ಬಟ್ ಇಲ್ಲಿ ದೂರದಿಂದ ಅಲ್ಲ ನೋಡಿಬಿಟ್ಟು ಎಂಜಾಯ್ ಮಾಡ್ತಾ ಇದ್ಲು. ಅಮ್ಮ ಎಲಿಫೆಂಟ್ ಬಂತು ಅಂತ. ಇವಾಗ ನಾವು ಬಸ್ ಹತ್ತಿದ್ದೀವಿ. ಎಷ್ಟೋ ವರ್ಷಗಳಾಗಿತ್ತು ಈ ಥರ ಡ್ರೈವರ್ ಮುಂದೆಗಡೆ ಇರುತ್ತಲ್ಲ, ಒಂದು ಫ್ರಂಟ್ ಸೀಟಲ್ಲಿ ಕೂತ್ಕೊಂಡಿದ್ವಿ. ಎಷ್ಟೋ ವರ್ಷಗಳಾದಮೇಲೆ ಈ ಸೀಟಲ್ಲಿ ಕೂತಿದ್ದು ಒಂಥರ ಸಖತ್ ಮಜವಾಗಿತ್ತು. ಏಕೆಂದರೆ ಹೋಗ್ತಾ ಆ ನೇಚರ್ನ ಎಂಜಾಯ್ ಮಾಡೋಕ್ಕೆ ಸಖತ್ತಾಗಿತ್ತು ಹೇಳಬೇಕಂದ್ರೆ ಇದು. ಆ್ಯಂಡ್ ಇವಾಗ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ದೀವಿ ಹರಿಹರಪುರಕ್ಕೆ.
ನಿಜ ಫ್ರಂಟ್ ಸೀಟಲ್ಲಿ ಕೂತ್ಕೊಂಡು ಈ ಥರ ನೇಚರ್ ಎಂಜಾಯ್ ಮಾಡ್ತಾಯಿದ್ರು ಒಂಥರ ಎಷ್ಟು ರಿಲ್ಯಾಕ್ಸಿಂಗ್ ಆಗಿ ಅನ್ನಿಸ್ತಾ ಇತ್ತು. ಸಖತ್ ಮಜಾ ಬರುತ್ತೆ ಈ ಥರ ನೇಚರ್, ಗಿಡ ಮರ ಗ್ರೀನರಿ ಸಖತ್ತಾಗಿತ್ತು. ಇವಾಗ ನಾವು ಹರಿಹರಪುರಕ್ಕೆ ಬಂದು ರೀಚ್ ಆಗಿದ್ದೀವಿ. ಬಸ್ ಇಳಿತಿದ್ದಂಗೆ ನಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕುಸುಮ ಆಂಟಿ ಸಿಕ್ಕಿದ್ರು. ಏನಂದರೆ ಇವರು ನಮಗೆ ತುಂಬ ಬೇಕಾದವರು. ಆ್ಯಂಡ್ ಇವಾಗ ನಾವು ದೇವಸ್ಥಾನದ ಕಡೆ ಹೋಗ್ತಾ ಇದ್ದೀವಿ. ಇಲ್ಲಿ ನೀವು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಏನು ನೋಡ್ತಿದ್ದೀರಾ ಇದೆ ನರಸಿಂಹಸ್ವಾಮಿ ದೇವಸ್ಥಾನ. ದೇವಸ್ಥಾನಕ್ಕೆ ಹೋಗೋಕ್ಕೆ ಮುಂಚೆ ಇಲ್ಲಿ ಫಸ್ಟು ನದಿ ಹತ್ರ ಬಂದ್ವಿ. ನದಿ ಹತ್ರ ಬಂದು ಒಂದು 5 ನಿಮಿಷ ಕೂತು ರಿಲ್ಯಾಕ್ಸ್ ಆಗಿ ಆಮೇಲೆ ನಾವು ದೇವಸ್ಥಾನಕ್ಕೆ ಹೋದ್ವಿ. ಇಲ್ಲಿ ನಮ್ಮ ಚೋಟು ಅಂತೂ ಸಖತ್ ಎಂಜಾಯ್ ಮಾಡಿದ್ಲು. ಅವಳು ಫಸ್ಟ್ ಟೈಮ್ ಈ ಥರ ನಾವು ನದಿ ಹತ್ರ ಈ ಥರ ಕರ್ಕೊಂಡು ಬಂದಿರೋದು. ಅವಳು ಎಷ್ಟು ಖುಷಿ ಆಯ್ತು ಅಂದರೆ ಸಖತ್ ಎಂಜಾಯ್ ಮಾಡ್ತಿದ್ಲು. ಈ ಥರ ಬಗ್ಗಿ ನೀರು ಮುಟ್ಟೋದು, ನಗೋದು ಈ ಥರ ಎಲ್ಲ ತುಂಬ ಎಂಜಾಯ್ ಮಾಡ್ಕೊಂಡು ಆಟಾಡ್ತಾ ಇದ್ಲು. ಇಲ್ಲಿ ನೋಡಿ, ಇವರು ನಮಗೆ ಬೇಕಾಗಿರೋ ಆಂಟಿ ಅಂದರೆ ನಮ್ಮ ನೇಬರ್ ದಿವ್ಯಾ ಅಂತ ಒಬ್ಬರಿದ್ರು. ಸೊ ಅವರಮ್ಮ, ಅವ್ರದ್ದು ಊರು ಬಂದು ಇಲ್ಲೇ ಕೊಪ್ಪದಲ್ಲಿರೋದವರು. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿದ್ರು, ಖುಷಿ ಆಯಿತು. ಆ್ಯಂಡ್ ಆಂಟಿ ಜೊತೆ ಇಲ್ಲಿ ನಾವು ನದಿ ಹತ್ರ ಬಂದಿದ್ದೀವಿ. ನನ್ನ ಮಗಳಿಲ್ಲಿ ಆಟ ಆಡ್ತಾ ಇದ್ದಾಳೆ. ಇಲ್ಲಿ ರಾಗಿಣಿ ಆಟ ಆಡ್ತಾ ಇದ್ದಾಳೆ. ಆಂಟಿ ಹಾಯ್ ಮಾಡಿ. ಅಲ್ಲ ವಿಡಿಯೋ. ಹಾಗೆ ಇಲ್ಲಿ ನದಿ ಹತ್ರ ಸ್ವಲ್ಪ ಹೊತ್ತು ಕೂತಿದ್ದು ರಿಲ್ಯಾಕ್ಸ್ ಆಗಿ ಮತ್ತೆ ನಾವು ದೇವಸ್ಥಾನಕ್ಕೆ ಹೊರಟ್ವಿ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ಅಮೇಝಿಂಗ್ ಆಗಿದೆ ಈ ಪ್ಲೇಸ್ ಅಂತೂ. ನಾನು ಬೆಂಗಳೂರಿಗೆ ವಾಪಸ್ ಬಂದಿದ್ದರೂ ಇನ್ನೂ ನನ್ನ ಮೈಂಡೆಲ್ಲ ಈ ಹರಿಹರಪುರದಲ್ಲೇ ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ತಪ್ಪಾಗಲ್ಲ. ಅಷ್ಟು ಚೆನ್ನಾಗಿದೆ ಈ ಪ್ಲೇಸ್. ಆ್ಯಂಡ್ ಇವಾಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ನಾವು ಯಾವಾಗಲೂ ಶೃಂಗೇರಿಗೆ ಬಂದರೆ ಶೃಂಗೇರಿ ಮುಗಿಸ್ಕೊಂಡು ಹಾಗೆ ಬೆಂಗಳೂರಿಗೆ ವಾಪಸ್ ಹೋಗಿಬಿಡ್ತಾ ಇದ್ವಿ. ಬಟ್ ಇದೇ ಫಸ್ಟ್ ಟೈಮ್ ನಾವಿಲ್ಲಿ ಹರಿಹರಪುರಕ್ಕೆ ಬಂದಿರೋದು. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ದೇವಸ್ಥಾನವೂ ಅಷ್ಟೇ ಎಷ್ಟು ದೊಡ್ಡದಾಗಿ ಎಷ್ಟು ಪ್ರಶಾಂತವಾಗಿ ಸಕ್ಕತ್ತಾಗಿದೆ ಈ ದೇವಸ್ಥಾನ. ನೋಡಿ ಇದೇ ದೇವಸ್ಥಾನದ ಎಂಟ್ರೆನ್ಸ್. ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಆ ಸಿಂಹ ಎಷ್ಟು ದೊಡ್ಡದಾಗಿ ಸಖತ್ತಾಗಿದೆ. ಬಟ್ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ. ಒಳಗಡೆ ಅಂತೂ ತುಂಬ ಚೆನ್ನಾಗಿದೆ, ತುಂಬ ಪ್ರಶಾಂತವಾಗಿ ನೆಮ್ಮದಿ ಅನಿಸುತ್ತೆ, ತುಂಬ ಪಾಸಿಟಿವಿಟಿ ಅನಿಸುತ್ತೆ. ಆ್ಯಂಡ್ ಇಲ್ಲಿ ಹೊರಗಡೆ ಇದು ಕಾರ್ಯಸಿದ್ಧಿ ಆಂಜನೇಯ ಅಂತ, ಇಲ್ಲಿ ಆಂಜನೇಯನ ಪಾದ ಸಹ ಇದೆ. ಅಲ್ಲಿ ನೋಡು ಮೇಲೆ ನಮಸ್ಕಾರ ಮಾಡು. ಇನ್ನೊಂದ್ಸತಿ ಮಾಡಪ್ಪ ನಮಸ್ಕಾರ ಮೇಲೆ. ನಮಸ್ಕಾರ ಮಾಡಿದೆ. ಇವಾಗ ನಾವು ದೇವಸ್ಥಾನದ ಎದುರುಗಡೆನೆ ವರದರಾಜಸ್ವಾಮಿ ದೇವಸ್ಥಾನ ಇದೆ. ಸೊ ಇಲ್ಲಿ ಹೋಗ್ತಾ ಇದ್ದೀವಿ. ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತಂದರೆ ನಾನು ಇಲ್ಲೂ ಒಳಗಡೆ ಏನೂ ವಿಡಿಯೋ ರೆಕಾರ್ಡ್ ಮಾಡಲಿಲ್ಲ. ಹೊರಗಡೆ ಒಂದು ಬಾವಿ ಇದೆ ಆ್ಯಂಡ್ ತುಂಬ ಪ್ರಶಾಂತವಾಗಿತ್ತು, ತುಂಬ ಚೆನ್ನಾಗಿತ್ತು ಈ ದೇವಸ್ಥಾನ.
ಅಲ್ಲಿ ವರದರಾಜ ಸ್ವಾಮಿ ದೇವಸ್ಥಾನ ಮುಗಿಸ್ಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದು ಮಾತಾಡಿಕೊಂಡು ಹಾಗೆ ಇವಾಗ ನಾವು ಮತ್ತೆ ವಾಪಸ್ಸು ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ಏನಂದರೆ ಮಧ್ಯಾಹ್ನ ಊಟ ಮಾಡೋಣ ಅಂತ. ಮಧ್ಯಾಹ್ನ 12:30ಇಂದ ಇಲ್ಲಿ ಊಟ ಇರುತ್ತೆ. ಸೊ ಇಲ್ಲಿ ಬಂದು ನಾವು ಊಟ ಮಾಡಿದ್ವಿ. ಊಟ ಅಂತೂ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು. ಪಾಯಸ, ಅನ್ನ, ಸಾಂಬಾರ್ ಹಾಗೆ ರಸಮ್ ಇದೆಲ್ಲ ಇತ್ತು. ತುಂಬ ಚೆನ್ನಾಗಿತ್ತು. ಇಲ್ಲಿ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಮತ್ತು ನಾವು ಹ್ಯಾಂಗಿಂಗ್ ಬ್ರಿಡ್ಜ್ ಕಡೆ ಹೋದ್ವಿ. ಹಲೋ, ಇವಾಗ ನಮ್ಮದು ಊಟ ಎಲ್ಲ ಆಯಿತು. ಆ್ಯಂಡ್ ಇವಾಗ ನಾವು ಹ್ಯಾಂಗಿಂಗ್ ಬ್ರಿಡ್ಜ್ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ಆಟೋದಲ್ಲಿ ಹೋಗಬೇಕು. ಸೊ ಹಾಗಾಗಿ ಇಲ್ಲಿ ಯಾವ್ದಾದ್ರು ಆಟೋ ಸಿಗುತ್ತಾ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡೋಣ, ಹೋಗ್ತಾ ಹೋಗ್ತಾ ಶೇರ್ ಮಾಡ್ತೀನಿ. ಕೀಪ್ ವಾಚಿಂಗ್. ಇಲ್ಲಿ ಮಠದಿಂದ ಏನಂತ ದೂರ ಇಲ್ಲ, ಮಠದ ಬ್ಯಾಕ್ ಸೈಡಲ್ಲೇ ಇರೋದು. ಬಟ್ ನಾವು ಮಕ್ಕಳು ಆಂಟಿ ಎಲ್ಲ ಇದ್ರಲ್ವ, ಹಾಗಾಗಿ ಸುಮ್ಮನೆ ರಿಸ್ಕ್ ಯಾಕೆ ಅಂತ ನಾವು ಆಟೋದಲ್ಲಿ ಹೋದ್ವಿ. ಚೆನ್ನಾಗಿತ್ತು. ಹೋಗ್ತಾ ಒಂಥರ ಇಲ್ಲಿ ಸುತ್ತ ನೇಚರ್ ಸಖತ್ ಎಂಜಾಯ್ ಮಾಡಿದ್ವಿ ನಾವು. ಇವಾಗ ನಾವು ಹ್ಯಾಂಗಿಂಗ್ ಬ್ರಿಡ್ಜಿಗೆ ಬಂದು ರೀಚ್ ಆದ್ವಿ. ಆದರೆ ಇಲ್ಲಿ ನಾನು ಇನ್ನೂ ಒಂದು ನೋಟಿಸ್ ಮಾಡಿದ್ದೇನೆಂದರೆ, ಎಷ್ಟೊಂದು ಜನ ಗಾಡಿಯಲ್ಲೂ ಸಹ ಹೋಗ್ತಾರೆ ಈ ಹ್ಯಾಂಗಿಂಗ್ ಬ್ರಿಡ್ಜ್ ಮೇಲೆ. ನನಗನ್ಸೋದು ಏನಂದರೆ ಇದನ್ನು ನಾವು ನೀಟಾಗಿ ಸೇವ್ ಮಾಡ್ಕೋಬೇಕು, ಯಾರು ಗಾಡಿಯಲ್ಲೆಲ್ಲ ಹೋಗಿ ಡ್ಯಾಮೇಜ್ ಮಾಡಬಾರ್ದು ಅನ್ನೋದು ನನ್ನ ಅನಿಸಿಕೆ. ಆ್ಯಂಡ್ ಇಲ್ಲಿ ನೋಡಿ ಸುತ್ತ ಎಷ್ಟು ಚೆನ್ನಾಗಿದೆ ನೇಚರ್ ಅಂತ. ಹ್ಯಾಂಗಿಂಗ್ ಬ್ರಿಡ್ಜ್ ಎಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತಲ್ಲಿ ಓಡಾಡಿಕೊಂಡು ಮತ್ತೆ ನಾವು ಇವಾಗ ಆಂಟಿ ಮನೆ ಕಡೆ ಹೋಗ್ತಾ ಇದ್ದೀವಿ. ಇದು ಆಂಟಿ ಮನೆ ಸುತ್ತ ನೇಚರ್ ಹೇಗಿದೆ ನೋಡಿ. ಅವ್ರ ಮನೆ ಹಿಂದೆಗಡೆ ಒಂದು ಬಾಳೆ ತೋಟ ಇದೆ. ಆ್ಯಂಡ್ ಅವ್ರ ಮನೆ ಅಂತೂ ಸಖತ್ತಾಗಿತ್ತು. ಫುಲ್ಲು ಸುತ್ತ ತೋಟ, ಮಧ್ಯದಲ್ಲಿ ಇವ್ರದ್ದೊಂದು ಮನೆ. ಸಖತ್ ಮಜವಾಗಿ ಅನಿಸ್ತಾ ಇತ್ತು. ಏನಾದರೂ ಮಳೆಗಾಲದಲ್ಲಿ ಇಲ್ಲಿ ಬಂದರೆ ತೋಟದಲ್ಲಿ ಹೊರಗಡೆ ಈ ಥರ ಕುತ್ಕೊಂಡು ಆರಾಮಾಗಿ ಕಾಫಿ ಕುಡ್ಕೊಂಡು ಎಂಜಾಯ್ ಮಾಡ್ಬೋದು. ಸಖತ್ತಾಗಿತ್ತು ಇವ್ರ ಮನೆ. ಇಲ್ಲೇ ಸ್ವಲ್ಪ ಹೊತ್ತಿದ್ದು ಆಂಟಿ ಜೊತೆ ಮಾತಾಡಿಕೊಂಡು ಆಂಟಿ ಕಾಫಿ ಮಾಡಿಕೊಟ್ರು. ಸೊ ಕಾಫಿ ಕುಡಿದ್ಬಿಟ್ಟು ಮಕ್ಕಳೆಲ್ಲ ಸ್ನ್ಯಾಕ್ಸ್ ತಿಂದ್ಕೊಂಡು ಮತ್ತೆ ನಾವು ವಾಪಸ್ ಶೃಂಗೇರಿ ಕಡೆ ಬಂದ್ವಿ. ಸೊ ನಮಗೆ ರಾತ್ರಿ ಬಸ್ ಇತ್ತು. ಸೊ ಶೃಂಗೇರಿಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ನಾವು ವಾಪಸ್ ಬೆಂಗಳೂರು ಕಡೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಅಷ್ಟೇ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.